ಮನೆ ಬಾಡಿಗೆದಾರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಮನೆ ಬಾಡಿಗೆ ನಿಯಮಗಳಲ್ಲಿ ಭಾರೀ ಬದಲಾವಣೆ. ಹೌದು, ಬಾಡಿಗೆ ವ್ಯವಹಾರಗಳಲ್ಲಿ ಪಾರದರ್ಶಕತೆ ತರಲು ಕೇಂದ್ರ ಸರ್ಕಾರ ಈ ವರ್ಷ ಹೊಸ ಬಾಡಿಗೆ ನಿಯಮಗಳನ್ನು ಜಾರಿಗೊಳಿಸಿದೆ. ಈ ಹೊಸ ನಿಯಮಗಳು ಬಾಡಿಗೆದಾರರಿಗೆ ಸ್ವಲ್ಪ ಹೆಚ್ಚು ಖುಷಿ ತರೋದಂತೂ ಹೌದು. ಬಾಡಿಗೆ ಮನೆಯ ಡೆಪಾಸಿಟ್ ಹಣದಲ್ಲಿ ಭಾರೀ ಇಳಿಕೆ ಮಾಡಲಾಗಿದೆ. ಇನ್ಮುಂದೆ ಬಾಡಿಗೆ ಮನೆಗೆ ಡೆಪಾಸಿಟ್ ಮೊತ್ತವನ್ನು 2 ತಿಂಗಳ ಬಾಡಿಗೆ ಹಣವನ್ನಷ್ಟೇ ಅಡ್ವಾನ್ಸ್ ಕೊಟ್ಟರೆ ಸಾಕು. ಹಲವು ಕಡೆ ಮನೆ ಬಾಡಿಗೆ ಎಷ್ಟಿರುತ್ತೋ ಅದರ 10 ತಿಂಗಳ ಬಾಡಿಗೆಯನ್ನು ಮನೆಯ ಮಾಲೀಕರಲ್ಲಿ ಡೆಪಾಸಿಟ್ ಇಡಬೇಕೆಂಬ ಅಘೋಷಿತ ನಿಯಮ ಜಾರಿಯಲ್ಲಿದೆ. ಇದಕ್ಕಿನ್ನೂ ಬ್ರೇಕ್ ಬೀಳಲಿದೆ. ಕೇವಲ 2 ತಿಂಗಳ ಬಾಡಿಗೆಯನ್ನು ಮಾತ್ರ ಮನೆ ಮಾಲೀಕರು ಡೆಪಾಸಿಟ್ ಆಗಿ ಅಡ್ವಾನ್ಸ್ ಪಡೆಯಬೇಕು. ವಾಣಿಜ್ಯ ಬಳಕೆಗಾಗಿ ಕಟ್ಟಡವನ್ನು ಬಾಡಿಗೆಗೆ ಪಡೆದುಕೊಂಡಿದ್ದರೆ 6 ತಿಂಗಳ ಬಾಡಿಗೆಯನ್ನು ಅಡ್ವಾನ್ಸ್ ಪಡೆಯಬಹುದು. ಇನ್ನು ಬಾಡಿಗೆ ಕರಾರು ಪತ್ರ ನೋಂದಣಿ ಕಡ್ಡಾಯ. ಮನೆ ಬಾಡಿಗೆಯ ಕರಾರು 2 ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಬಾಡಿಗೆ ಹೆಚ್ಚಳ ಅಥವಾ ಮನೆ ಖಾಲಿ ಮಾಡಿಸುವ ವಿಚಾರವನ್ನು ಬಾಡಿಗೆದಾರರಿಗೆ 3 ತಿಂಗಳ ಮುಂಚಿತವಾಗಿ ಸೂಚನೆ ನೀಡಬೇಕು. ಇನ್ನು ರಿಜಿಸ್ಟ್ರೇಷನ್ ಮಾಡಿಸದಿದ್ದಲ್ಲಿ ಮನೆ ಮಾಲೀಕರಿಗೆ 5,000 ರು. ದಂಡ ಬೀಳಲಿದೆ. ಈ ಹೊಸ ನಿಯಮಗಳು ಮುಂದಿನ ವರ್ಷದ ಜನವರಿಯಿಂದ ಜಾರಿಯಾಗಲಿವೆ. ಮಾಲೀಕರಿಗೆ 4 ಲಕ್ಷ ರು ವರೆಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಈ ಮೊದಲು ವಾರ್ಷಿಕ 2.4 ಲಕ್ಷ ರು.ಗಳ ಮೇಲ್ಪಟ್ಟ ಬಾಡಿಗೆ ಹಣಕ್ಕೆ ತೆರಿಗೆ ಹಾಕಲಾಗುತ್ತಿತ್ತು. ಈಗ ಅದರ ಮಿತಿ 4 ಲಕ್ಷ ರು.ಗಳವರೆಗೆ ಏರಿಸಲಾಗಿದೆ. 50,000 ರು ಮೇಲ್ಪಟ್ಟ ಬಾಡಿಗೆಗಳು ಟಿಡಿಎಸ್ ವ್ಯಾಪ್ತಿಯಡಿ ಬರಲಿವೆ. ವ್ಯಾಜ್ಯಗಳ ಇತ್ಯರ್ಥಕ್ಕೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲಾಗುತ್ತಿದೆ. ಮನೆ ಬಾಡಿಗೆ ವ್ಯಾಜ್ಯಗಳನ್ನು 60 ದಿನಗಳಲ್ಲೇ ಇತ್ಯರ್ಥಗೊಳಿಸಲಾಗುತ್ತದೆ.